ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇವತ್ತಿನ ಒಂದು ತರಗತಿಯಲ್ಲಿ 10ನೇ ತರಗತಿ ಗಣಿತ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಈ ಒಂದು ಆನ್ಲೈನ್ ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಹೇಳಿದ್ರೆ, ಈ ಹಿಂದಿನ ತರಗತಿಯಲ್ಲಿ ನಾವು ಯಾವ ಒಂದು ಘಟಕವನ್ನು ಅಧ್ಯಯನ ಮಾಡಿದ್ದೀವಿ ನಿಮಗೆ ಗೊತ್ತಿದೆ. ಯಾವ ಘಟಕ ಅಂತ ಹೇಳಿದ್ರೆ ನಿರ್ದೇಶಾಂಕ ರೇಖಾಗಣಿತ ಈ ಒಂದು ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದ್ವಿ. ಸೊ ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಅದರ ಮುಂದಿನ ಘಟಕ ಅಂದರೆ ಭಾಗ 1 ಗಣಿತ ಭಾಗ 1 ಪುಸ್ತಕದ ಕೊನೆಯ ಘಟಕ ಯಾವುದು ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು. ಈ ಒಂದು ಘಟಕವನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ಸೊ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ, ಸಂಖ್ಯೆಗಳ ಬಗ್ಗೆ ಚೆನ್ನಾಗಿ ಪರಿಚಯ ಇದೆ. ಅದೇ ರೀತಿ ಸಂಖ್ಯೆಗಳ ವಿವಿಧ ವಿಧಗಳನ್ನು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾದರೆ ಮೊದಲನೇ ಸಂಖ್ಯೆ ಆಗ ಯಾವುದು ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಿದೆ ನಿಮಗೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಸ್ವಾಭಾವಿಕ ಸಂಖ್ಯೆಗಳು ಅದನ್ನು ಏನಿಂದ ಸೂಚಿಸ್ತೀವಿ ಅಂತ ಗೊತ್ತು. ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಸೊ ಈ ಥರ ಇರುತ್ತಲ್ವಾ, n = 1 2 3 ಅಲ್ವಾ. ಸೊ ಎರಡನೇ ವಿಧ ಯಾವುದು ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಪೂರ್ಣ ಸಂಖ್ಯೆಗಳು ಯಾವುದನ್ನು ಹೊಂದಿರ್ತವೆ, 0ಯನ್ನು ಕೂಡ ಹೊಂದಿದ್ದು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ ಹೊಂದಿರ್ತವೆ ಅಲ್ವಾ. ಸೊ ಅವನ್ನ ನಾವು ಪೂರ್ಣ ಸಂಖ್ಯೆಗಳ ವಿಧ ಅಂತ ಹೇಳ್ತೀವಿ. ಸೊ ಮೊದಲನೇ ಯಾವುದು ಅಂದರೆ ಪೂರ್ಣಾಂಕಗಳು. ಸೊ ಪೂರ್ಣಾಂಕಗಳಲ್ಲಿ 2 ವಿಧ ಅಂತ ಗೊತ್ತು. ಒಂದು ಘನ ಪೂರ್ಣಾಂಕ, ಇನ್ನೊಂದು ಋಣ ಪೂರ್ಣಾಂಕ ಅಲ್ವಾ. ಸೊ ಪೂರ್ಣಾಂಕಗಳನ್ನು ನಾವು ಎಲ್ಲಿ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಒಂದು ಸಂಖ್ಯಾ ರೇಖೆಯನ್ನು ನಾವು ಹೇಳ್ಕೊಂಡ್ರೆ ಸಂಖ್ಯಾ ರೇಖೆಯನ್ನು ನಾವು ಹೇಳ್ಕೊಂಡ್ರೆ ಆ ಸಂಖ್ಯಾ ರೇಖೆಯ ಮೇಲೆ ಎಲ್ಲ ಪೂರ್ಣಾಂಕಗಳನ್ನು ನಾವೇನು ನೋಡ್ಬೋದು, ತೋರಿಸ್ಬೋದು. +1 +2 +3 ಅಂತ ಅಲ್ವಾ. ಸೊ ಈ ಥರ ನೋಡ್ಬೋದು, ಪೂರ್ಣಾಂಕಗಳನ್ನು ತೋರಿಸ್ಬೋದು. ಸೊ ಪೂರ್ಣಾಂಕಗಳಾದಮೇಲೆ ನಮಗೆ ನಂತರದ ಸಂಖ್ಯಾಗಳ ಯಾವುದು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಸೊ ಭಾಗಲಬ್ಧ ಸಂಖ್ಯೆಗಳನ್ನ ಯಾವುದರಿಂದ ತೋರಿಸ್ತೀವಿ ನಾವು ಕ್ಯೂನಿಂದ ಸೂಚಿಸ್ತೀವಿ ಅಲ್ವಾ. ಸೊ ಈ ಕ್ಯೂನಲ್ಲಿ ಎಲ್ಲ ಸಂಖ್ಯೆಗಳು ಯಾವ ಥರ ಇರುತ್ತೆ ಅಂದರೆ p/q ಇರುತ್ತೆ, p/q ಅಂತ ಇರುತ್ತೆ. ಮತ್ತು q ≠ 0 ಆಗಿರುತ್ತೆ. ಆ ನಂತರ p ಮತ್ತು q ಅವಿಭಾಜ್ಯಗಳಾಗಿರುತ್ತವೆ. ಅಂದರೆ ಅವರ ಆಸಾಯಿಸಿಕೆ ಸಮನಾಗಿರುತ್ತೆ, ಒಂದಕ್ಕೆ ಸಮನಾಗಿರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಅಲ್ವಾ. ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ. ಸೊ ಭಾಗಲಬ್ಧ ಸಂಖ್ಯೆಗಳಾದಮೇಲೆ ನಂತರ ಬರೋದು ಯಾವುದು ಅಂತ ಹೇಳಿದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ನೋಡ್ತೀವಿ. ಸೊ ಇರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ಸೊ ಐಆರ್ ಅಂತ. ಸೊ ಅಭಾಗಲಬ್ಧ ಸಂಖ್ಯೆಗಳು ಯಾವ ಥರ ಹೇಳ್ತಾರೆ ಅಂದರೆ √2 √3 ಸೊ ಈ ಥರ ಇರುವಂಥ ಸಂಖ್ಯೆಗಳನ್ನೆಲ್ಲ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೀವಿ ಅಲ್ವಾ. ಇವನ್ನ p/q ರೂಪದಲ್ಲಿ ನಾವು ಬರೆಯತಕ್ಕ ಸಂಖ್ಯೆ ಬರೋದಿಲ್ಲ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ನಾವು ಏನು ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಗೊತ್ತಾಗಿದೆಯಾ? ಸೊ ಇಷ್ಟ ಆದಮೇಲೆ ಇವೆಲ್ಲ ಸಂಖ್ಯೆಗಳ ಒಟ್ಟು ವಿಧವನ್ನು ನಾವು ಸೇರಿಸಿ ಏನು ಕರಿತೀವಿ, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದನ್ನೇ ನಾವು ಏನು ಕರಿತೀವಿ, ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಆರ್ನಿಂದ ಸೂಚಿಸ್ತೀವಿ. ಇದರೊಳಗೆ ಸ್ವಾಭಾವಿಕ ಸಂಖ್ಯೆ ಇರುತ್ತೆ, ಪೂರ್ಣ ಸಂಖ್ಯೆ ಇರುತ್ತೆ, ಪೂರ್ಣಾಂಕ ಇರುತ್ತೆ, ಕ್ಯೂ ಇರುತ್ತೆ, ಮತ್ತು ಐಆರ್ ಕೂಡ ಇರುತ್ತೆ. ಸೊ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವೇನು ಕರಿತೀವಿ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಈ ಒಂದು ವಾಸ್ತವ ಸಂಖ್ಯೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸೊ ಇಷ್ಟು ವಾಸ್ತವ ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ. ಈಗ ನಾವು ಸ್ವಲ್ಪ ಭಾಗಾಕಾರವನ್ನು ನೆನಪು ಮಾಡ್ಕೊಳ್ಳೋಣ. ಸೊ ಭಾಗಾಕಾರವನ್ನು ನೆನಪಿಕೊಂಡ್ರೆ ಸೊ ಇಲ್ಲಿ ನೋಡಿ, ಈಗ 68ನ್ನು 13ರಿಂದ ಭಾಗಿಸು ಅಂತ ಇರುತ್ತೆ. 68ನ್ನು ಯಾವ್ದರಿಂದ ಭಾಗಿಸು, 13ರಿಂದ ಭಾಗಿಸು ಅಂತ ಇರುತ್ತೆ. ಸೊ ಇಲ್ಲಿ ನಮಗೆ ಚೆನ್ನಾಗಿ ಗೊತ್ತು ಭಾಜ್ಯ ಯಾವುದು. ಸೊ ಭಾಗಿಸಲ್ಪಡುವ ಸಂಖ್ಯೆಯನ್ನು ಭಾಜ್ಯ ಅಂತ ಕರಿತೀವಿ. ಎಷ್ಟು 68 ಅಲ್ವಾ. ಅನಂತರ ಭಾಜಕ ಯಾವುದು ಅಂತ ಹೇಳಿದ್ರೆ ಭಾಗಿಸುವ ಸಂಖ್ಯೆ. ಸೊ ಭಾಜಕ ಎಷ್ಟು 13 ಅಲ್ವಾ. ಸೊ ಭಾಜಕ 13, ಭಾಜ್ಯ 68. ಸೊ ಭಾಗಿಸುವಂತ ಕೊಟ್ಟಾಗ ನಾವು ಭಾಗಿಸಬೇಕು. ಸೊ ಅವಾಗ ಏನು ಮಾಡ್ತೀವಿ ಅಂದರೆ 68ನ್ನು ಸೊ ಈ ಥರ ಬರ್ಕೊಳ್ತೀವಿ. ಇದನ್ನು ನಾವು ಪ್ರಯತ್ನ
13ರಿಂದ ಭಾಗಿಸ್ತೀವಿ. ಸೊ 13 ಎಷ್ಟೇ 68 ಹೋಗುತ್ತಿದ್ರೆ 13 5 ಇದರ ಒಂದು ಸಮೀಪದ ಸಂಖ್ಯೆ 65 ಬರುತ್ತೆ. ಸೊ 13 5 65 ಏನಾಗುತ್ತೆ ಸಮೀಪದಲ್ಲಿ ಹೋಗುತ್ತೆ. ಸೊ 68ರಲ್ಲಿ 65 ಕಳೆದ್ರೆ 3. ಸೊ ಅಲ್ಲಿ ಇಲ್ಲಿ ಬಂದಿರೋದು ಇಷ್ಟಕ್ಕೆ ನಾವು ಭಾಗಾಕಾರವನ್ನು ನಿಲ್ಲಿಸ್ತೀವಿ ಅಥವಾ ಮುಂದಕ್ಕೆ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನಿಲ್ಲಿಸ್ತೀವಿ. ಯಾಕೆಂದರೆ ಭಾಜಕಕ್ಕಿಂತ ಇಲ್ಲಿ ಇದನ್ನ ಭಾಗಲಬ್ಧ ಅಂತ ಕರಿತೀವಿ. ಸೊ 5 ಭಾಗಲಬ್ಧ, ಅದೇ ಥರ 3 ಏನಿದು ಶೇಷ ಅಂತ ಕರಿತೀವಿ. ಆಯ್ತಾ? ಸೊ ಇಲ್ಲಿಗೆ ನಮ್ಮ ಭಾಗಾಕಾರ ಪ್ರಕ್ರಿಯೆ ನಿಲ್ಲುತ್ತೆ. ಯಾಕೆ ನಿಲ್ಲುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗಲೂ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ಭಾಜಕಕ್ಕಿಂತ ಶೇಷ ಏನಾಗಿರಬೇಕು, ಚಿಕ್ಕದಾಗಿರಬೇಕು. ಭಾಜಕಕ್ಕಿಂತ ಶೇಷ ಏನಾಗಿರಬೇಕು, ಚಿಕ್ಕದಾಗಿರಬೇಕು. ಒಂದು ವೇಳೆ ಭಾಜಕ ಮತ್ತು ಶೇಷಗಳು ಸಮನಾಗಿದ್ರೆ ನಮ್ಮ ಭಾಗಾಕಾರ ಮತ್ತೆ ಏನಾಗುತ್ತೆ, ಮುಂದುವರಿಯುತ್ತೆ. ಭಾಗಾಕಾರ ಏನಾಗುತ್ತೆ, ಮುಂದುವರಿಯುತ್ತೆ. ಅಥವಾ ಶೇಷವು ಭಾಜಕಕ್ಕಿಂತ ದೊಡ್ಡದಾಗಿದ್ರೆ, ದೊಡ್ಡದಾಗಿದ್ರು ಅಥವಾ ಸಮನಾಗಿದ್ರು ಭಾಗಾಕಾರವನ್ನು ನಾವು ಮುಂದುವರಿಸಬೇಕು. ಗೊತ್ತಿದೆಯಾ? ಸೊ ಇದು ಈ ಒಂದು ಭಾಗಾಕಾರದ ನಿಯಮಗಳು. ಗೊತ್ತಿದೆಯಾ? ಸೊ ಇದನ್ನ ನಾವು ಒಂದು ನಿರ್ದಿಷ್ಟ ಸೂತ್ರದ ಪ್ರಕಾರ ಬರೀತೀವಿ. ಸೊ ಇವೆಲ್ಲ ನಿಮ್ಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಗಲಬ್ಧ ಪ್ಲಸ್ ಶೇಷ ಅಂತ ಹೇಳ್ತೀವಿ. ಗೊತ್ತಿದೆಯಾ? ಸೊ ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕವನ್ನು ನಾವು ಈ ಸೂತ್ರದ ಪ್ರಕಾರ ಬರ್ಕೊಳ್ಳೋದಾದ್ರೆ ಅಥವಾ ಈ ನಿಯಮದ ಪ್ರಕಾರ ಬರೆಯೋದಾದ್ರೆ ಭಾಜ್ಯ ಎಷ್ಟು 68 ಇಸ್ ಈಕ್ವಲ್ ಟು ಭಾಜಕ ಎಷ್ಟು 13 ಇಂಟು ಭಾಗಲಬ್ಧ ಎಷ್ಟು ಇಲ್ಲಿಂದ ಎಷ್ಟು 5 ಪ್ಲಸ್ ಶೇಷ ಎಷ್ಟು 3 ಅಂತ ಹೇಳ್ತೀವಿ. ಗೊತ್ತಾಗಿದೆಯಾ? ಸೊ ಈ ನಿಯಮದ ಪ್ರಕಾರ ನಾವು ಬರ್ತಾ ಹೋದ್ರೆ ಸೊ 68 ಇಸ್ ಈಕ್ವಲ್ ಟು 13 ಇಂಟು 5 ಪ್ಲಸ್ 3. ಸೊ ಬೇಕಾದ್ರೆ ಈ ಕಾಲ ನೋಡಿದ್ರೆ 48 ಇರುತ್ತೆ. 13 65 ಪ್ಲಸ್ 3 ಆಗುತ್ತೆ. 13 65 ಪ್ಲಸ್ 3 ದಟ್ ಈಸ್ 68 ಅಂತ ಆಗುತ್ತೆ. ಸೊ ಈಗ ನೋಡಿ ಇದನ್ನೇ ನಾವು ಈ ನಿಯಮವನ್ನು ನಾವು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅಂತ ಕರಿತೀವಿ. ಸೊ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ. ಸೊ ಇಲ್ಲಿ ನಾವು ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಅನ್ನುವಂಥ ಪದಗಳನ್ನ ಬರೆಯೋದಿಲ್ಲ. ನಾವು ಇಲ್ಲಿ ಕೆಲವೊಂದು ಅಕ್ಷರಗಳಿಂದ ಅವುಗಳನ್ನು ಸೂಚಿಸ್ತೀವಿ. ಸೊ ಯಾವ ಅಕ್ಷರ ಅಂತಂದ್ರೆ ನೋಡಿ, ಭಾಜ್ಯವನ್ನು ನಾವು ಎ ನಿಂದ ಸೂಚಿಸ್ತೀವಿ, ಭಾಜಕವನ್ನ ಬಿ ನಿಂದ ಸೂಚಿಸ್ತೀವಿ, ಸೊ ಭಾಗಲಬ್ಧವನ್ನ ಕ್ಯೂ ನಿಂದ ಸೂಚಿಸ್ತೀವಿ, ಶೇಷವನ್ನ ಸ್ಮಾಲ್ ಲೆಟರ್ ಆರ್ ನಿಂದ ಸೂಚಿಸ್ತೀವಿ. ಅರ್ಥಾಗಿದೆಯಾ? ಸೊ ಇದೇ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ. ಸೊ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಏನ್ ಹೇಳುತ್ತೆ ಅಂದ್ರೆ ಎ ಮತ್ತು ಬಿಗಳೆಂಬ ಎರಡು ಭಾಗಲಬ್ಧ ಸಂಖ್ಯೆಗಳಿಗೆ ಕ್ಯೂ ಮತ್ತು ಆರ್ ಗಳೆಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ ಅಂತ ಹೇಳ್ತಾರೆ. ಕ್ಯೂ ಮತ್ತು ಆರ್ ಗಳೆಂಬ ಎರಡು ಅನನ್ಯ ಪೂರ್ಣಾಂಕಗಳಿರುತ್ತವೆ. ಅಥವಾ ಎ ಮತ್ತು ಬಿ ಗಳೆಂಬ ಎರಡು ಪೂರ್ಣಾಂಕಗಳಿಗೆ ಕ್ಯೂ ಮತ್ತು ಆರ್ ಗಳೆಂಬ ಎರಡು ಅನನ್ಯ ಪೂರ್ಣಾಂಕಗಳು ಯಾವ ತರ ಇರುತ್ತೆ ಅಂದ್ರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಇರುತ್ತೆ. ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಇರುತ್ತೆ. ಇಲ್ಲಿ ಒಂದು ಬಹಳ ಮುಖ್ಯವಾಗಿರುವಂತಹ ಒಂದು ಕಂಡೀಷನ್ ಏನಂದ್ರೆ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ is less than b ಅಂತ ಅರ್ಥಾಗಿದೆಯಾ? ಸೊ 0 less than or equal to r less than b ಅಂತ ಹೇಳಿದ್ರಂತ b ಅಂದ್ರೇನು? ಭಾಜಕವು ಯಾವಾಗಲೂ ಶೇಷಕ್ಕಿಂತ ದೊಡ್ಡದಾಗಿರಬೇಕು. ಅದೇ ತರ ಶೇಷ 0ಗಿಂತ ದೊಡ್ಡದಾಗಿರಬಹುದು ಅಥವಾ 0ಗೆ ಸಮನಾಗಿರಬಹುದು ಅಂತ ಹೇಳಿ ಹೇಳ್ತೀವಿ. ಶೇಷವು 0ಗಿಂತ ದೊಡ್ಡದಾಗಿರಬಹುದು ಅಥವಾ 0ಗೆ ಸಮನಾಗಿರಬಹುದು. 0ಗೆ ಸಮನಾದರೆ ಏನಾಗುತ್ತೆ? ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ 65 ಡಿವೈಡೆಡ್ ಬೈ 13. ಸೊ ಈಗ 13ರಿಂದ 65 ಭಾಗಿಸ್ತೀನಿ. 13 65 65 0. ಸೊ ಇಲ್ಲಿ ಶೇಷ
ಯಾವಾಗ ಶೇಷ 0 ಬರುತ್ತೋ ನಾವು ಅವಾಗ ಏನು ಹೇಳ್ತೀವಿ, ದತ್ತ ಸಂಖ್ಯೆಯು ಇನ್ನೊಂದು ಸಂಖ್ಯೆಯಿಂದ ಏನಾಗಿದೆ, ಸಂಪೂರ್ಣವಾಗಿ ಭಾಗವಾಗಿದೆ ಅಂತ ಹೇಳಿ ನಾವು ಹೇಳ್ತೀವಿ. ಗೊತ್ತಾಗ್ತಿದೆಯಾ? 0 ಬಂದ್ರೆ ಭಾಗಾಕಾರ ಸಂಪೂರ್ಣವಾಗಿ ಆಗಿದೆ ಅಂದ್ರೆ ಆ ಸಂಖ್ಯೆಯು ಇನ್ನೊಂದು ಕೊಟ್ಟಿರುವ ಸಂಖ್ಯೆಯಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಭಾಗವಾಗಿದೆ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ r 0 ಆಯಿತು. ಸೊ ಇಲ್ಲಿ ನೋಡಿ r ಎಷ್ಟಾಯಿತು, 3 ಆಯಿತು. ಅಂದ್ರೆ r ಅನ್ನೋದು 0ಗೆ ಸಮಾನ ಆಯಿತು ಅಥವಾ 0ಗಿಂತ ಹೆಚ್ಚಾಗಿದೆ ಅಂತ ಹೇಳ್ತೀವಿ. 0ಗಿಂತ ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ, ಚಾನ್ಸ್ ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿ ಋಣ ಪೂರ್ಣಾಂಕಗಳು ಬರಲ್ಲ. ಗೊತ್ತಾಗ್ತಿದೆಯಾ? ಧನ ಪೂರ್ಣಾಂಕಗಳೇ ಬರೋದ್ರಿಂದ ಸೊ ಇಲ್ಲಿ ಋಣ ಪೂರ್ಣಾಂಕ ಬರುವಂತ ಸಾಧ್ಯತೆ ಇಲ್ಲ. ಋಣ ಪೂರ್ಣಾಂಕ ಗೊತ್ತಾಗ್ತಿದೆ. ಸೊ -3 -5 ಈ ತರ ಬರಬೇಕು. ಇಲ್ಲಿ ಕಳೆದ ಪೂರ್ಣಾಂಕ ಬರೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಕಂಡೀಷನ್ ಅಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಆಗುತ್ತೆ. ಒಂದು ವೇಳೆ r ನ ಬೆಲೆ 0ಗೆ ಸಮನಾಗಿದ್ದು 0ಗಿಂತ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಭಾಗಾಕಾರ ಇಲ್ಲ, ಸರಿಯಾಗಿದೆ ಅಂತ ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾವು ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಅಂತ ಹೇಳಿದ್ವಿ. ಸೊ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ ಏನಪ್ಪ ಅಂತ ಹೇಳಿದ್ರೆ, ಸೊ ಅದನ್ನ ನೋಡಿ, ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ तो ये न्यूक्लियर भागाकार प्रमेय ಅಂತ ಹೇಳಿದ್ರೆ a ಮತ್ತು b ಗಳಿಂದ ಘನ ಪೂರ್ಣಾಂಕಗಳಿಗೆ a is equal to dq plus r ಗೆ ಸರಿ ಹೊಂದುವಂತೆ q ಮತ್ತು r ಎರಡು ಅನನ್ಯ ಪೂರ್ಣಾಂಕಗಳು ಪೂರ್ಣಾಂಕಗಳಿರುತ್ತವೆ ಮತ್ತು ಇಲ್ಲಿ 0 ≤ r b ಆಗಿರುತ್ತದೆ. ಸೊ ಇದನ್ನು ನಾವು ಭಾಗಾಕಾರದ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯ ಅಂತ ಹೇಳ್ತೀವಿ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದು ಬಹಳ ಬೇಸಿಕ್ ಆಗಿರೋದು. ನಾವು ಇದನ್ನ ಪ್ರೈಮರಿ ಸ್ಕೂಲಲ್ಲಿ ಕಲ್ತ್ಕೊಂಡಿರ್ತೀವಿ. ಭಾಗಾಕಾರವನ್ನು ಕಲ್ತಿರ್ತೀವಿ. ಭಾಗಾಕಾರ ಏನು ಮಾಡೋದು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಅದನ್ನೇ ನಾವಿಲ್ಲಿ ಯೂಕ್ಲಿಡ್ನ ಭಾಗಾಕಾರ ಮೂಲಕ ಸೊ ಅಕ್ಷರಗಳ ಮೂಲಕ ಇದನ್ನ ವ್ಯಕ್ತಪಡಿಸ್ತೀವಿ. a = dq plus r. ಇಲ್ಲಿ a ಅಂದ್ರೆ ಭಾಜ್ಯ, b ಅಂದ್ರೆ ಭಾಜಕ, q ಅಂದ್ರೆ ಭಾಗಲಬ್ಧ, r ಅಂದ್ರೆ ಶೇಷ. ಶೇಷ ರಿಮೈಂಡರ್ ಅಂತ ಕರಿತೀವಿ. q ಅಂದ್ರೆ ಕೋಶಿಯಂಟ್ ಅಂತ ಹೇಳಿ ಕರಿತೀವಿ. ಅರ್ಥಾಗ್ತಿದೆಯಾ? ಈ ಕಂಡೀಷನ್ ಬಹಳ ಮುಖ್ಯ. ಭಾಜಕವು ಯಾವಾಗಲೂ ಶೇಷಕ್ಕಿಂತ ದೊಡ್ಡದಾಗಿರಬೇಕು. ಗೊತ್ತಾಗ್ತಿದೆಯಾ? ಒಂದು ವೇಳೆ ಶೇಷ ದೊಡ್ಡದಾಗಿದೆ ಭಾಜಕಕ್ಕಿಂತ ಅಂದಾಗ ನಾವು ಭಾಗಾಕಾರವನ್ನು ಮತ್ತೆ ಮುಂದುವರಿಸಬೇಕು. ಗೊತ್ತಾಗ್ತಿದೆಯಾ? ಮತ್ತೆ ಶೇಷ 0ಗೆ ಸಮ ಅಥವಾ 0ಗಿಂತ ಏನಾಗಿರಬೇಕು, ಜಾಸ್ತಿ ಇರಬೇಕು. ಆದರೆ ಭಾಜಕಕ್ಕಿಂತ ಕಡಿಮೆ ಇರಬೇಕು ಅನ್ನೋದು. ಶೇಷವು 0ಗೆ ಸಮನಾಗಿದ್ರೆ ಸಂಪೂರ್ಣ ಭಾಗ ಆಗುತ್ತೆ ಅಂತ ನಾವು ಕರಿತೀವಿ. ಸೊ ಒಂದು ವೇಳೆ 0ಗೆ ಸಮನಾಗಿಲ್ಲ ಅನ್ನೋದಾದ್ರೆ 0ಗಿಂತ ಹೆಚ್ಚಾಗಿದ್ರೆ, 0ಗಿಂತ ಏನಾಗಿದೆ ಹೆಚ್ಚಾಗಿದ್ರೆ ಅದು 0ಗಿಂತ ಹೆಚ್ಚಾಗಿರ್ಬೋದು, ಆದರೆ ಭಾಜಕಕ್ಕಿಂತ ಕಡಿಮೆ ಇರಬೇಕು. ಭಾಜಕಕ್ಕಿಂತ ಏನಾಗಿರಬೇಕು, ಕಡಿಮೆ ಇರಬೇಕು. ಸೊ ಇದನ್ನೇ ನಾವು ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯ ಅಂತ ಹೇಳಿ ನಾವು ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಇದನ್ನ ಇಟ್ಕೊಂಡು ನಾವು ಪರೀಕ್ಷೆಯ ದೃಷ್ಟಿಯಿಂದ ನಮಗೆ ಮಾಸಾರವನ್ನು ಕಂಡುಹಿಡಿಯುವಂಥ ಲೆಕ್ಕಗಳು ಬಹಳ ಇಂಪಾರ್ಟೆಂಟ್ ಆಗಿ ಬರ್ತವೆ. ಅದು ಏನಂತ ಹೇಳಿದ್ರೆ ಯೂಕ್ಲಿಡ್ನ ಭಾಗಾಕಾರದ ಅನುಕ್ರಮೇಯ ಮೇಲೆ. ಸೊ ಯಾವ ಥರ ನಾವು ಮಾಸಾರವನ್ನು ಕಂಡುಹಿಡಿಯೋದು ಅನ್ನೋದನ್ನ
ಈಗ ನಾವು ಕೆಲವೊಂದಷ್ಟು ಲೆಕ್ಕಗಳನ್ನು ತಗೊಂಡು ಮಾಡೋಣ. ಲೆಕ್ಕ ಮಾಡ್ತೀನಿ. ಮತ್ತು 42ರ ಮಾಸಾವನ್ನು ಕಂಡುಹಿಡಿಯಿರಿ. ಇಲ್ಲಿ ಹೇಗೆ 455 ಮತ್ತು 42ರ ಮಾಸಾವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಎರಡು ಪೂರ್ಣಾಂಕಗಳಿದ್ದಾವೆ. ಯಾವ ಪೂರ್ಣಾಂಕ? ಎ ಮತ್ತು ಬಿ. ಅದು ಎ ಮತ್ತು ಬಿ. ಯಾಕೆ ಎ ಮತ್ತು ಬಿ ಅನ್ನು ತಗೋಬೇಕು ಅಂತ ಹೇಳಿದ್ರೆ, ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನ ನಾವು ಭಾಜ್ಯ ಅಂತ ತಗೋಬೇಕು, ಚಿಕ್ಕ ಸಂಖ್ಯೆಯನ್ನ ಭಾಜಕ ಅಂತ ತಗೋಬೇಕು. ನಾವು ಯಾವತ್ತೂ ಕೂಡ ಅಷ್ಟೇ ಭಾಗಾಕಾರ ಮಾಡುವಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಏನು ಮಾಡ್ತಾ ಹೋಗ್ತೀವಿ, ಭಾಗಿಸ್ತಾ ಹೋಗ್ತೀವಿ. ಸೊ ಸರಿನಾ? ಹಾಗಾಗಿ ಇಲ್ಲಿ ಎ = 455, ಬಿ = 42 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಆಮೇಲೆ ಮಾಸ ಅಂದ್ರೆ ಏನು ಅನ್ನೋದನ್ನ ಕಂಡುಹಿಡಿಯಬೇಕು. ಮಾಸ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಮಾಸ ಅಂದ್ರೆ ಏನು? ಸೊ ಮಾಸ ಅಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಮಹತ್ತಮ ಸಾಮಾನ್ಯ ಅಪವರ್ತನ ಅನ್ನೋದು. ಏನದು? ಮಹತ್ತಮ ಸಾಮಾನ್ಯ ಅಪವರ್ತನ. ಏನು ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳಿದ್ರೆ, ಯಾವ ಒಂದು ಸಂಖ್ಯೆಯಿಂದ, ಯಾವ ಒಂದು ದೊಡ್ಡ ಅಪವರ್ತನದಿಂದ ಈ ಎರಡು ಸಂಖ್ಯೆಗಳು ಭಾಗ ಆಗಬೇಕು. ಎರಡು ಸಂಖ್ಯೆಗಳು ಏನಾಗಬೇಕು? ಭಾಗ ಆಗುವ ರೀತಿ ಇದ್ರೆ ಅದನ್ನೇ ನಾವು ಏನು ಕರಿತೀವಿ? ಮಾಸ ಅಂತ ಹೇಳಿ ಕರಿತೀವಿ. ಅರ್ಥಾಗ್ತಿದೆಯಾ? ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ, ಫಸ್ಟ್ 455 42ರಿಂದ ಭಾಗಿಸಬೇಕು. 455 / 42 ಮಾಡಬೇಕು. ಸೊ ಮಾಡಿದ್ರೆ ನಾವು ಸ್ವಲ್ಪ ಡೀಟೇಲ್ ಆಗಿ ಬರೆಯೋಣ. ಸೊ ನೋಡಿ, ಇಲ್ಲಿ 42 ಒಂದಲೇ 42. ಸೊ ಎಷ್ಟು ಉಳಿದಿದೆ? 35. ಸೊ 4 4 0, 5 2 3, ಇಲ್ಲ 5 ಹಾಗೆ. ಸೊ ಈಗ ಇಲ್ಲಿ ನೋಡಿ, ಇಷ್ಟಕ್ಕೆ ನಿಲ್ಲಿಸ್ಬೇಕಾ? ಮುಂದಕ್ಕೆ ಮಾಡಬೇಕಾದ್ರೆ ನಿಲ್ಲಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ 35 ಮತ್ತು 42ಗಿಂತ ಚಿಕ್ಕದು. ಸೊ ಇಲ್ಲಿ ನಾವು ಗಮನಿಸ್ತೀವಿ. ಸೊ ಈಗ a = pq + r ಬರುತ್ತೆ. a ಅಂದ್ರೆ ಎಷ್ಟು? ಭಾಜ್ಯ 455 b ಅಂದ್ರೆ ಎಷ್ಟು? 42 × 1. ಅಥವಾ ಏನು ಮಾಡೋಣ ಅಂದರೆ, 10 ಹೋಗುತ್ತಿದ್ದು 420. ಸೊ 42 × 10 ಪ್ಲಸ್ ಶೇಷ ಎಷ್ಟು? 35. ಸೊ ಇದು ಸಮೀಕರಣ 1 ಅಂತ ಹೇಳಿ ನಾವು ಗೊತ್ತಾಗ್ತಿದೆಯಾ? ಸೊ ಇಷ್ಟಕ್ಕೆ ಮುಗಿಲಿಲ್ಲ. ಈಗ ನೋಡಿ, ಇಲ್ಲಿ ಏನಾಯಿತು ಅಂದರೆ, ಶೇಷ ಭಾಜಕಕ್ಕಿಂತ ಚಿಕ್ಕದಾಗಿದೆ. ಸೊ ಹಾಗಾಗಿ ಎರಡನೇ ಸ್ಟೆಪ್ ಅಲ್ಲಿ ಏನು ಮಾಡಬೇಕು ಅಂದರೆ, ಸೊ 42ನ್ನ 35ರಿಂದ ಭಾಗಿಸಬೇಕು. 42ನ್ನ 35ರಿಂದ ಭಾಗಿಸಬೇಕು. ನಾನು ಭಾಗಿಸ್ತೀನಿ. ಸೊ 35 ಅಂದರೆ 35. ಸೊ 42ರಿಂದ 35 ಕಳೆದ್ರೆ ಶೇಷ 7. ಎಷ್ಟು ಶೇಷ? 7. ಸೊ ಮತ್ತೆ 42 ಇಲ್ಲಿ ಭಾಜಕ ಎಷ್ಟಿತ್ತು? 35 ಅಲ್ವಾ? ಸೊ 35 × 1 ಪ್ಲಸ್ ಶೇಷ ಎಷ್ಟು? 7 ಅಂತ ಆಗ್ತಿದೆಯಾ? ಸೊ ಇಷ್ಟಕ್ಕೆ ಮುಗಿತಾದ್ರೆ ನಾವು ಎಲ್ಲಿವರೆಗೂ ಇದನ್ನು ಮಾಡಬೇಕು ಅಂದರೆ, ಸೊ ನೋಡಿ, ಒಂದು ನೆನಪಿಡಬೇಕು, ಮಾಸ ಆವನ್ನ ನಾವು ಎಲ್ಲಿವರೆಗೂ ಮುಂದುವರಿಸಬೇಕು ಅಂದರೆ, ಶೇಷ 0 ಬರಬೇಕು. ಶೇಷ ಏನಾಗಿರಬೇಕು? 0 ಬರಬೇಕು. ಸೊ ಅಲ್ಲಿವರೆಗೂ ನಾವು ಭಾಗಾಕಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾಕೆ ಶೇಷ 0 ಬರಬೇಕು ಅಂತ ಹೇಳಿದ್ರೆ,
ಸೊ 0 ಬಂದಾಗಲೇ ನಾವು ಹೇಳ್ತೀವಿ ಯಾವುದೇ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯನ್ನು ಏನು ಮಾಡುತ್ತೆ ಸಂಪೂರ್ಣವಾಗಿ ಭಾಗಿಸುತ್ತೆ ಅಂತ ಹೇಳ್ತೀವಿ. 0 ಬರಲಿಲ್ಲ ಅಂದ್ರೆ ಸೊ ಆ ಸಂಖ್ಯೆ ಇನ್ನೊಂದು ಸಂಖ್ಯೆಯನ್ನು ಏನು ಮಾಡಲ್ಲ ಭಾಗಿಸಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಶೇಷ 0 ಬರೋವರೆಗೂ ಭಾಗಾಕಾರವನ್ನ ಮುಂದುವರಿಸ್ತಾ ಹೋಗಬೇಕು. ಸೊ ಇಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಮತ್ತೆ ಈ ಒಂದು ಮೂರನೇ ಒಂದು ಹಂತದಲ್ಲಿ 35ನ್ನ ಯಾವುದರಿಂದ ಭಾಗಿಸಬೇಕು 7ರಿಂದ ಭಾಗಿಸಬೇಕು. ಯಾಕಂದ್ರೆ 35 ಭಾಜಕ ಇದೆ 7 ಏನಿದೆ ಶೇಷ ಇದೆ ಗೊತ್ತಾಗ್ತಿದೆಯಾ. ಸೊ ಭಾಜಕ ಶೇಷಕ್ಕಿಂತ ಚಿಕ್ಕದಾಗಿರೋದ್ರಿಂದ ಶೇಷದಿಂದ ಭಾಜಕವನ್ನ ಭಾಗಿಸ್ಕೊಳ್ತೀವಿ. ಸೊ ನಮಗೆ ಒಂದು ಚೆನ್ನಾಗಿ ಬರುತ್ತೆ. ಸೊ 7 35 ಶೇಷ 0. ಸೊ ಹಾಗಾಗಿ 35 7 × 5 ಪ್ಲಸ್ 0 ಅಂತ ಅರ್ಥಾಗ್ತಿದೆಯಾ. ಸೊ ಈಗ ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮೆಯ ಪ್ರಕಾರ ಬರ್ಕೊಂಡ್ರೆ ಮೊದಲಿಗೆ ಎಷ್ಟಿದೆ 455 42 × 10 ಪ್ಲಸ್ 35 ಇದೆ. ಸೊ ಎರಡನೇ ಹಂತದಲ್ಲಿ 42 35 × 1 ಪ್ಲಸ್ 7 ಇದೆ. ಸೊ ಮೂರನೇ ಹಂತದಲ್ಲಿ 35 7 × 5 ಪ್ಲಸ್ 0 ಅಂತ ಇದೆ ಗೊತ್ತಾಗ್ತಿದೆಯಾ. ಸೊ ಇಲ್ಲಿ ಕಂಡೀಷನ್ ಇತ್ತು a0 b2 ಪ್ಲಸ್ r 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ ಅಂತ ಇತ್ತು ಅಲ್ವಾ. ಅಂದರೆ ನೋಡಿ ಇಲ್ಲಿ ಶೇಷಗಳನ್ನು ನಾವು ಗಮನಿಸಬೇಕು. ಸೊ ಇದನ್ನ ಬಿಟ್ಟು ಇದನ್ನು ತಗೊಳ್ಳಿ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಅಂತ ಇದೆ. ಸೊ ಅಂದ್ರೆ ಆರ್ ಅನ್ನೋದು 0ಗೆ ಸಮ ಮತ್ತು 0ಗಿಂತ ಜಾಸ್ತಿ ಅದನ್ನು ತಗೊಳ್ಬೇಕು. ಸೊ ಇಲ್ಲಿ ನೋಡಿ ಆರ್ ಇಸ್ ಈಕ್ವಲ್ ಟು ಇಲ್ಲಿ 0 ಇದೆ ಇಲ್ಲಿ 0 ಇದೆ. ಆರ್ ಈಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ 0ಗಿಂತ ಜಾಸ್ತಿ ಇರುವಂತ ಒಂದು ಸಂಖ್ಯೆ ಏನಾಗಿರುತ್ತೆ ಅದು ಈ ಒಂದು ಎರಡು ಸಂಖ್ಯೆಗಳನ್ನ ಸಂಪೂರ್ಣವಾಗಿ ಏನು ಮಾಡುತ್ತದೋ ಭಾಗಿಸುತ್ತೆ ಅನ್ನೋದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ 0ಯನ್ನು ಬಿಟ್ಟರೆ ನಂತರದ ದೊಡ್ಡ ಅಪವರ್ತನ ಯಾವುದು ಅಂತ ಹೇಳಿದ್ರೆ 7. 0ಯನ್ನು ಬಿಟ್ಟಾಗ ನಂತರದ ಅಪವರ್ತನ ಯಾವುದು 7 ಆಗಿರುತ್ತೆ. ಸೊ ಹಾಗಾಗಿ ಮಾಸಹ ಯಾವುದು 455 455 ಮತ್ತೆ 42ರ ಮಾಸಹ ಯಾವಾಗಲೂ ಎಷ್ಟಕ್ಕೆ ಸಮನಾಗಿರುತ್ತೆ 7ಕ್ಕೆ ಸಮನಾಗಿರುತ್ತೆ ಗೊತ್ತಾಯ್ತಾ. ಸೊ ಬೇಕಾದ್ರೆ ನೀವು 455 7ರಿಂದ ಭಾಗಿಸಿ ಅದು ಸಂಪೂರ್ಣವಾಗಿ ಭಾಗ ಮಾಡುತ್ತೆ ಅಂದರೆ ಶೇಷ 0 ಕೊಡುತ್ತೆ. ಅದೇ ತರ 7ರಿಂದ 42 ಭಾಗಿಸಿ ಅದು ಕೂಡ ಶೇಷ ಎಷ್ಟು ಕೊಡುತ್ತೆ 0 ಕೊಡುತ್ತೆ. ಸೊ ಬೇಕಾದ್ರೆ ಮಾಡ್ಕೊಳ್ಳೋಣ 455 7ರಿಂದ ಸೊ 7 6 42 60 ಅಲ್ವಾ. ಸೊ 7 42 42 ಎಷ್ಟು ಉಳಿತು 35 7 5 35 ನೋಡಿ ಶೇಷ 0 ಮತ್ತು 4 67 ಬಂತು ಆಯ್ತಾ. ಸೊ ನಂತರ 42ನ 7ರಿಂದ ಭಾಗಿಸಿ 7 6 42 ನೋಡಿ ಶೇಷ ಕೊಟ್ಟು 0. ಸೊ ಅಂದ್ರೆ 7 ಅನ್ನೋ ಒಂದು ಸಂಖ್ಯೆ 42 ಭಾಗಿಸುತ್ತೆ ಮತ್ತೆ 455 ಕೂಡ ಭಾಗಿಸುತ್ತೆ. ಅಂದ್ರೆ 0ಗಿಂತ ಸ್ವಲ್ಪ ಜಾಸ್ತಿ ಇರುವಂತಹ ಸಂಖ್ಯೆ 0ಗಿಂತ ದೊಡ್ಡದಾಗಿರುವಂತಹ ಅಪವರ್ತನವನ್ನೇ ನಾವೇನಂತ ಕರಿತೀವಿ ಮಾಸಹ ಅಂತ ಹೇಳಿ ಕರಿತೀವಿ ಅಂತಾಗ್ತಿದೆಯಾ. ನಾವು ಈ ತರ ಒಂದು ಯೂಕ್ಲಿಡ್ನ ಭಾಗಗಳನ್ನು ಬಳಸಿಕೊಂಡು ಲೆಕ್ಕಗಳನ್ನ ಮಾಡಬೇಕಾಗುತ್ತೆ ಆಯ್ತಾ ಗೊತ್ತಾಯ್ತಾ ಇದು. ಸೊ ಇಲ್ಲಿ ಕಂಡೀಷನ್ ಅಂತ ನಾವು 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಬಿ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ ನಮಗೆ. ಸೊ ಹಾಗಾಗಿ ಇದರ ಮೇಲೆ ಇನ್ನೊಂದು ಮಾಡೋಣ. ಇನ್ನೊಂದು ಲೆಕ್ಕವನ್ನು ಮಾಡೋಣ.
200ನ ಭಾಗಾಕಾರ ಮಾಡಿದ ಮೂಲಕ 867 ಮತ್ತು 255ರ ಮಾಸಾವನ್ನು ಕಂಡುಹಿಡಿಯಿರಿ. 867 ಮಾಸವನ್ನು ಕಂಡುಹಿಡಿಯುತ್ತದೆ. ಸೊ ಮೊದಲನೇದಾಗಿ 867 ದೊಡ್ಡ ಸಂಖ್ಯೆ, ಅದನ್ನು ಭಾಜ್ಯ ಆಗುತ್ತೆ. ಸೊ 255 ಆಗುತ್ತೆ, ಭಾಜಕ. ಸೊ ಹಾಗಾಗಿ 255ರಿಂದ 867 ಭಾಗಿಸಬೇಕು. ಭಾಗಿಸಿದ್ರೆ 3 ಆಗುತ್ತೆ. 3 15 ದಶ 1, 3 15 1 16 ದಶ 1 3 6 7 765 ಆಗುತ್ತೆ. ಸೊ ಈಗ ನಾವು ಕಳೆದ್ರೆ 7 ಕಳೆದ್ರೆ 2 6 ಕಳೆದ್ರೆ 0 ಬರ್ತದೆ 1. ಸೊ ಈಗ ನಿಲ್ಲಿಸಬೇಕು, ಯಾಕೆಂದರೆ ಶೇಷ ಮಾಡೋದಕ್ಕಿಂತ ಚಿಕ್ಕದಿದೆ. ಸೊ ಹಾಗಾಗಿ 255 867 ಸೊ 255 ಇಂಟು 3 ಪ್ಲಸ್ 102 ಅಂತ ಆಗುತ್ತೆ. ಅರ್ಥಾಯ್ತಾ? ಇದು ಮೊದಲನೇದು. ಸೊ ಎರಡನೇದು ಇದರಲ್ಲಿ. ಸೊ 255ನ್ನು 102ರಿಂದ ಭಾಗಿಸಬೇಕು. ಸೊ ಭಾಗಿಸಿದ್ರೆ ಸೊ 102ರಿಂದ 255. ಸೊ 102 ಎರಡಲೇ 204 ಆಗುತ್ತೆ. ಸೊ ಕಳೆದ್ರೆ 51 ಬರುತ್ತೆ. ಅದಕ್ಕಿದೆಯಾ? ಸೊ ಹಾಗಾಗಿ ಅನುಕ್ರಮ ಪ್ರಕಾರ ಬರುತ್ತೆ. ಸೊ 255 ಇದು ಕೊಟ್ಟು 102 ಇಂಟು 7 ಪ್ಲಸ್ 51 ಆಗುತ್ತೆ. ಇಷ್ಟು ಮೇಲೆ ಬೇಕಾಗುತ್ತೆ. 102 ದೊಡ್ಡದಿದೆ. ಮೂರನೇ ಹಂತದಲ್ಲಿ 102ನ್ನು 51ರಿಂದ ಭಾಗಿಸಬೇಕು. ಸೊ ಭಾಗಿಸಿದ್ರೆ 51 ಇಂಟು 102 ಭಾಗಿಸಿದ್ರೆ 51 105 ಬರುತ್ತೆ. ಸೊ ಶೇಷ 0 ಬಂದು. ಸೊ ಇದ್ರ ಪ್ರಕಾರ ಬಂದರೆ 102 51 ಇಂಟು 2 ಪ್ಲಸ್ 0. ನೋಡಿ ಶೇಷ ಎಷ್ಟು ಅಂತೇಳಿ 0 ಬಂತು ಅಲ್ವಾ? ಶೇಷ ಬಂತು 0 ಬಂತು. ಸೊ ನಾವಿಲ್ಲಿ 0 ಲೆಸ್ ಬಿ ಈ ಒಂದು ಕಂಡೀಷನನ್ನು ಈ ಒಂದು ಪ್ರಕಾರ ನೋಡೋದಾದರೆ 0ಗೆ ಸಮನಾಗಿದ್ದರೆ ಸಂಪೂರ್ಣ ಭಾಗ ಆಗುತ್ತೆ. ಸೊ ಸಂಪೂರ್ಣ ಭಾಗ ಆಯಿತು. 0 ಬಂತು, ಶೇಷ ಕೊನೆಗೂ 0 ಬಂತು, ಅಂದರೆ ಸಂಪೂರ್ಣವಾಗಿ ಭಾಗ ಆಯಿತು. ಸೊ 0ಗಿಂತ ದೊಡ್ಡಾಗಿರುವಂಥ ಸಂಖ್ಯೆ ಅಪವರ್ತನೆ ಯಾವುದು ನೋಡಬೇಕು. 0ಗಿಂತ ದೊಡ್ಡಾಗಿರುವಂಥ ಅಪವರ್ತನೆ ಎಷ್ಟಿದೆ? 51. ಎಷ್ಟು? 867 ಕ್ರಮ 255ರ ಮಾಸ ಎಷ್ಟು? 51 ಅಂತ ಮಾಸ ಎಷ್ಟು? 51. ಈ ಥರ ನಾವು ಮಾಡ್ಕೊತೀವಿ. ಕ್ರಿಯೆಗೆ ಹಾಗಾಗಿ ಇಲ್ಲಿ ನಾವು ಇನ್ನೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ನೋಡಿ ನೋಡಿ ಕ್ಯೂ ಒಂದು ಪೂರ್ಣಾಂಕವಾದಾಗ ಯಾವುದೇ
ತೋರಿಸಿ. ಇದು ತೋರಿಸಿ. ಕ್ಯೂ ಅನ್ನೋದು ಪೂರ್ಣಾಂಕವಾದಾಗ ಯಾವುದೇ ಧನಾಭ್ಯಾಸ ಪೂರ್ಣಾಂಕವು ಯಾವಾಗಲಿರುತ್ತೆ 4q+1 ಅಥವಾ 4q+3 ರೂಪದಲ್ಲಿ ಇರುತ್ತೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ನಾವೇನು ಎ ಒಂದು ಧನಾಭ್ಯಾಸ ಪೂರ್ಣಾಂಕ ಅಂತ ಏನು ಧನಾಭ್ಯಾಸ ಪೂರ್ಣಾಂಕವಾಗಿರಲಿ. ಮತ್ತೆ ಬಿ ಎಷ್ಟಾಗಿರಬೇಕು? 4 ಆಗಿರಲಿ. ಬಿ ಎಷ್ಟಾಗಿರಲಿ? 4 ಆಗಿರಲಿ. ಯಾಕೆಂದ್ರೆ ನಾವು ತೋರಿಸ್ಬೇಕಾದ್ರೆ 4q+1 4q+1 ಅಂದ್ರೆ ಭಾಜಕ ಯಾವುದು ಅಂತ ಹೇಳಿದ್ರೆ 4 ಅಂತ ಆಗುತ್ತೆ. ಸೊ ಇಲ್ಲಿ ಭಾಜಕ ಯಾವುದು, ಭಾಜಕವನ್ನು ಯಾವ್ದು ತೋರಿಸುತ್ತೆ ಅಂದ್ರೆ ಬಿ ಅನ್ನು ತೋರಿಸುತ್ತೆ ಅಲ್ವಾ. ಸೊ ಹಾಗಾಗಿ ಬಿ ಏನಾಗಿದೆ? 4 ಆಗಿರಲಿ. ಸೊ ಈಗ ಯೂಕ್ಲಿಡ್ನ ಅನುಕ್ರಮ ಪ್ರಕಾರ ಸೊ ಶೇಷಗಳು ಯೂಕ್ಲಿಡ್ನ ಅನುಕ್ರಮ ಪ್ರಕಾರ ಸೊ ಏನಾಗಿರುತ್ತೆ ಅಂದರೆ 0 r b ಆಗಿರುತ್ತೆ. ಸೊ ಇಲ್ಲಿ ಬಿ ಎಷ್ಟು? 4 ಅಂದರೆ r ಅನ್ನೋದೇನು ಶೇಷ. ಸೊ ಶೇಷ 4ಕ್ಕಿಂತ ಏನಾಗಿರಬೇಕು ಅಂತ ಹೇಳ್ತಾರೆ, ಅಲ್ಲಿ ಕಡಿಮೆ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ 4ಕ್ಕಿಂತ ಕಡಿಮೆ ಆಗಿರಬೇಕು ಅಂತ ಹೇಳಿದ್ರೆ r ಏನಾಗಿರಬೇಕು? 0 ಆಗಿರಬೇಕು ಅಥವಾ 1 ಆಗಿರಬೇಕು ಅಥವಾ 2 ಆಗಿರಬೇಕು ಅಥವಾ 3 ಆಗಿರಬೇಕು. ಸೊ r 0, r 1, ಸೊ r 2 ಅಥವಾ r 3. ಒಂದು ವೇಳೆ r 4 ಆದ್ರೆ ಏನಾಗುತ್ತೆ? ಭಾಜಕ ಮತ್ತೆ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಹೇಳಿದೆ ನಿಮಗೆ, ಭಾಜಕವು ಯಾವಾಗಲೂ ಶೇಷಕ್ಕಿಂತ ದೊಡ್ಡದಾಗಿಯೇ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ r 1, 2, 3 ಕೇಸ್ ಬರುತ್ತೆ. ಸೊ ಮೊದಲನೇ ಕೇಸ್ ತಗೊಂಡ r 0 ಆಧಾರ, r 0 ಆಧಾರ. ಸೊ a bq+r ತಾನೇ ಇದೆ. ಸೊ ಅಲ್ಲಿಗೆ a b ಅಂತ ಹೇಳಿದ್ರೆ 4q+0. ಸೊ a 4q+0 ಅಂತ ಹೇಳಿದ್ರೆ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಒಂದು ವೇಳೆ ಶೇಷ ಏನಾಗಿದೆ? 0 ಆಗಿದ್ರೆ ಸೊ ಅದು 4q ಆಗಿರುತ್ತೆ. 4q ಆಗಿರುತ್ತೆ. 4q+0 ಅಂದ್ರೆ ಏನು? 4q ಆಗುತ್ತೆ. ಸೊ ಅಲ್ಲಿಗೆ ನಾವು q ಗೆ ಬೆಲೆ ಕೊಡ್ತಾ ಹೋಗೋಣ. ಸಮವಾಗಿ q 1, 2, 3 ಈ ತರ ಬೆಲೆ ಕೊಟ್ಟರೆ q ಬೆಲೆ 1 ಕೊಟ್ಟರೆ 4 ಗೊತ್ತಿದೆಯಾ? 4 ಎಂತ ಸಂಖ್ಯೆ? ಸಮ ಸಂಖ್ಯೆ. q 2 ಕೊಟ್ರೆ 4 2 8 ಎಂತ ಸಂಖ್ಯೆ? ಸಮ ಸಂಖ್ಯೆ. q 3 ಆಗಿದ್ರೆ ಏನಾಗುತ್ತೆ? 4 12 ಎಂತ ಸಂಖ್ಯೆ? ಸಮ ಸಂಖ್ಯೆ. ಗೊತ್ತಿದೆಯಾ? ಸೊ ಹಾಗಾಗಿ q 1 2 3 q ಅನ್ನೋದು q 1 2 3 ಆಗಿದೆ. q ನ ಬೆಲೆ ಯಾವುದಕ್ಕೆ ಸೇರಿರಬೇಕು? ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇರಬೇಕು. ಸೊ ಹಾಗಾಗಿ 4q ಅನ್ನೋದು 4q ಒಂದು ಸಮ ಸಂಖ್ಯೆ, ಅದು ಬೆಸ ಸಂಖ್ಯೆ ಆಗಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು. ಇದು ಮೊದಲನೇ ಕೇಸ್. ಸೊ ಈಗ ಎರಡನೇ ಕೇಸ್. ಇಲ್ಲಿ ಮೊದಲನೇ ಕೇಸ್ ಅರ್ಥ ಆಗಿದೆ ನಿಮಗೆ. ಏನ್ ಮಾಡಬೇಕು? q ಗೆ ಬೆಲೆಯನ್ನು ಕೊಡ್ತಾ ಹೋಗ್ತೀನಿ. q ಬೆಲೆ 1 ಕೊಟ್ಟರೆ 4 4 ಹೀಗೆ 4 2 ಕೊಟ್ಟರೆ 4 8 3 ಕೊಟ್ಟರೆ 4 12 4 8 12 ಎಂತ ಸಂಖ್ಯೆಗಳು? ಸಮ ಸಂಖ್ಯೆಗಳು. ಹಾಗಾದರೆ ಸಂಖ್ಯೆ ಆಗಲ್ಲ. ಸೊ ಈಗ r 1 ಅಂತ ಕೊಡೋಣ. r 1 ಅಂದಾಗ once again a bq+r ಪ್ರಕ್ರಿಯೆ bq+r. ಸೊ a b ಅಂದ್ರೆ 4q+1 where q is equal to 1 2 3 and so on belongs to n ಅಂತ ತಗೊಂಡು ಪ್ರಕ್ರಿಯೆ 1 2 3 and so on belongs to n ಅಂತ. ಈಗ ನೋಡ್ಕೊಳ್ಳಿ, ನಾನು 1 ಕೊಡ್ತೀನಿ. 1 ಕೊಟ್ರೆ 4 4 ಪ್ಲಸ್ 1 ಎಷ್ಟು ಬರುತ್ತೆ? 5. ಪ್ರಕ್ರಿಯೆ 2 ಕೊಡ್ತೀನಿ. 4 2 8 ಪ್ಲಸ್ 1 9.
3 ಕೊಡ್ತೀನಿ 4 12 ಪ್ಲಸ್ 1 13 ನೋಡಿ 5 9 13 ಆನ್ಸರ್ ಎಂತ ಸಂಖ್ಯೆ therefore 4 ಕ್ಯೂಬ್ ಪ್ಲಸ್ 1 ಎಂತ ಸಂಖ್ಯೆ ಆಗಿರುವುದು ಬೆಸ ಸಂಖ್ಯೆ ಆಗಿರುತ್ತದೆ ಅಂತ ಹಾಗಾಗಿ ಅದು ಬೆಸ ಸಂಖ್ಯೆ ಆಗಿರುತ್ತೆ ಸೊ ಮೂರನೇ ಕಂಡೀಷನ್ ಮೂರನೇ ಏನಪ್ಪ ಕಂಡೀಷನ್ ಅಂತ ಹೇಳಿದ್ರೆ ಸೊ r = 2 ಆದಾಗ ಸೊ ನೋಡಿ a = bq + r bq + r ಈಗ ಮತ್ತೆ a = 4q + r ಅಂತ ಹೇಳಿದ್ರೆ 2 ಸೊ a where q = ಮತ್ತೆ 1 2 3 belongs to n ಅಂದ್ರೆ ಸ್ವಾಭಾವಿಕ ಕೊಡ್ತೀನಿ ನೋಡಿ 1 ಕೊಟ್ಟರೆ 4 ಕೊಟ್ಟರೆ 4 ಪ್ಲಸ್ 2 6 2 ಕೊಡ್ತೀನಿ 4 2 8 ಪ್ಲಸ್ 2 10 3 ಕೊಡ್ತೀನಿ 4 12 ಪ್ಲಸ್ 2 14 ನೋಡಿ 6 10 14 ಸಂಖ್ಯೆ ಸಮ ಸಂಖ್ಯೆ therefore 4q + 2 ಒಂದು ಸಮ ಸಂಖ್ಯೆ ಲಾಸ್ಟ್ ಒನ್ ಕೊನೆಯ ಒಂದು ವಿಶೇಷ ಏನು r = 3 ಆದಾಗ ತಗೋಬೇಕು ಅಲ್ಲಿಗೆ a = bq + r therefore a = b ಅಂದರೆ 4q + 3 where q = 1 2 3 belongs to n ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರುವಂತ ಬೆಲೆಗಳನ್ನು ಕೊಡ್ತೀನಿ ಸೊ q ಬೆಲೆ 1 ಕೊಡ್ತೀನಿ 4 + 3 7 2 ಕೊಡ್ತೀನಿ 4 2 8 + 3 11 3 ಕೊಟ್ರೆ 4 12 + 3 15 ನೋಡಿ 7 11 15 ಎಂತ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಈ ತರ ಮತ್ತೆ ಬೆಲೆಗಳನ್ನು ಕೊಡ್ತಾ ಹೋದ್ರೆ ಬೆಸ ಸಂಖ್ಯೆಗಳು ಸಿಗುತ್ತೆ ಸೊ therefore 4q + 3 ಒಂದು ಬೆಸ ಸಂಖ್ಯೆ ಇಲ್ಲಿ ಕಂಡೀಷನ್ ಏನಿದೆ ನೋಡಿ q ಒಂದು ಪೂರ್ಣಾಂಕವಾದಾಗ ಯಾವುದೇ ಘನ ಬೆಸ ಪೂರ್ಣಾಂಕವು 4q + 1 ಅಥವಾ 4q + 3 ರೂಪದಲ್ಲಿದೆ ಎಂದು ತೋರಿಸಿದ್ದೇವೆ ಸೊ ಇಲ್ಲಿ ನೋಡಿ 4q ಅನ್ನೋದು ಸಮ ಸಂಖ್ಯೆ ಅದು ಬೆಸ ಸಂಖ್ಯೆ ಆಗಿಲ್ಲ 4q + 1 ಒಂದು ಬೆಸ ಸಂಖ್ಯೆ ಆಯಿತು 4q + 2 ಸಮ ಸಂಖ್ಯೆ ಆಯಿತು 4 ಕಂಡೀಷನ್ ಪ್ರಕಾರ ಬರಲಿಲ್ಲ ಆನಂತರ ಕೊನೆಯದೇನಿದೆ 4q + 3 ಅದರ ಸಂಖ್ಯೆ ಬೆಸ ಸಂಖ್ಯೆ ಆಗಿದೆಯಾ ಹಾಗಾಗಿ ಯಾವುದೇ ಘನ ಬೆಸ ಪೂರ್ಣಾಂಕವು 4q + 1 ಅಥವಾ 4q + 3 ಈ ರೂಪದಲ್ಲೇ ಇರುತ್ತೆ ಅಂತ ಹೇಳಿ ನಾವು ಕಂಡುಹಿಡಿದ್ವಿ ಅರ್ಥ ಇದೆಯಾ ಸೊ ಕೊಟ್ಟಿರುವ ಕಂಡೀಷನ್ ಪ್ರಕಾರ ಭಾಜಕ ಯಾವುದು ನೋಡಬೇಕು ಸೊ ಭಾಜಕಕ್ಕೆ ಗಿಂತ ಕಡಿಮೆ ಇರುವಂತಹ ಶೇಷಗಳನ್ನು ನಾವು ತಗೊಂಡು ನಾವು ಹಾಕಿದ್ರೆ ನಮಗೆ ಸಿಗುತ್ತೆ ಅರ್ಥ ಇದೆಯಾ ಈಗ ಇದೇ ತಂದು ಇನ್ನೊಂದು ಲೆಕ್ಕವನ್ನು ನಾವು ನೋಡೋದಾದ್ರೆ ನೋಡೋಣ ಒಂದು ನಿಮಿಷ ಸೊ q ಒಂದು ಪೂರ್ಣಾಂಕವಾದಾಗ ಯಾವುದೇ ಘನ ಬೆಸ ಪೂರ್ಣಾಂಕವು ನೋಡಿ 6q + 1 ಇಲ್ಲಿ 6 ಇದ್ದರೆ ಅಥವಾ 6q + 3 ರೂಪದಲ್ಲಿರುತ್ತದೆ 6q + 3 ಮತ್ತು 6q + 5 ರೂಪದಲ್ಲಿ ಇರುತ್ತದೆ ಎಂದು ತೋರಿಸಿ ಅಂತ. ಸೊ ಇದ್ರ ಪ್ರಕಾರ ಸ್ವಲ್ಪ ಅಲ್ಲಿ 4 ತಗೊಂಡಿದ್ವಿ ಸೊ ಇಲ್ಲಿ 4 ಎಷ್ಟು ಹೋಗಬೇಕು 6 ಹೋಗಬೇಕು ಯಾಕಂದ್ರೆ ಅವೆಲ್ಲವೂ ಕೂಡ bq + r ರೂಪದಲ್ಲಿ ಇದೆ ಅಂತ ಹೇಳಿದ್ರೆ ಹಾಗಾಗಿ b ಎಷ್ಟಾಗಿರಲಿ 6 ಆಗಿರಲಿ ಯೂಕ್ಲಿಡ್ ಪ್ರಮೇಯದ ಪ್ರಕಾರ
ಏನಾಗುತ್ತೆ 0 r b ಆಗಿರೋದ್ರಿಂದ ಸೊ r ನ ಬೆಲೆಗಳು ಏನಾಗುತ್ತೆ ಅಂದ್ರೆ ಸೊ ಅದು 6 ಕ್ಕಿಂತ ಕಡಿಮೆ ಇರಬೇಕಲ್ವಾ ಅದು 0 ಆಗಿರಬಹುದು 1 2 3 4 5 ಇಷ್ಟರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು ಸೊ ಇಲ್ಲಿ r 0 ಕೊಟ್ಟರೆ a b q plus r ನೋಡಿ ಇಲ್ಲಿ r 4 q ಅನ್ನು ತೆಗಿಬೇಕು 6 q ಅನ್ನು ಬಿಡಬೇಕು 6 q plus 0 6 q plus 0 ಎಷ್ಟು 6 ಸೊ ನಾನೀಗ q ಗೆ ಬೆಲೆಯನ್ನು ಕೊಡ್ತಾ ಹೋಗ್ತೀನಿ ಸೊ q ಗೆ ಬೆಲೆಯನ್ನು ಕೊಟ್ಟರೆ ಸೊ ನೋಡಿ 6 1 6 6 2 12 18 ಎಂತ ಸಂಖ್ಯೆಗಳು ಸಮ ಸಂಖ್ಯೆ ಆಯಿತು ಎಂತ ಸಂಖ್ಯೆ ಸಮ ಸಂಖ್ಯೆ ಗೊತ್ತಾಯ್ತಾ ಸೊ ನಂತರ r is equal to 1 r is equal to 1 ಅಂತ ಕೊಟ್ಟರೆ a is equal to dq plus r ಆಗಿರುತ್ತೆ a is equal to rq plus 1 ಸೊ ನಂತರ ಇಲ್ಲಿ ನಾವು ಬೆಲೆ ಕೊಡ್ತೀನಿ ಸೊ ನೋಡಿ 6 plus 1 7 6 12 plus 1 13 6 18 plus 1 19 ಸೊ ನೋಡಿ 7 13 19 ಸಂಖ್ಯೆ ಬೆಸ ಸಂಖ್ಯೆ ಆಯಿತು ಸೊ ಈಗ r is equal to 2 ಆದಾಗ ಸೊ a is equal to 6q ಸೊ ಬೆಲೆ ಕೊಡ್ತಾ ಹೋಗೋಣ ಸೊ ಬೆಲೆ ಕೊಡ್ತಾ ಹೋದ್ರೆ ನೋಡಿ 6 1 6 6 plus 2 8 6 2 12 plus 2 14 6 3 18 plus 2 20 ಇಂಥ ಸಂಖ್ಯೆಗಳಿವು ಸಮ ಸಂಖ್ಯೆಗಳಾದವು ಗೊತ್ತಿದೆಯಾ ಆ ನಂತರ r is equal to ಎಷ್ಟು 4 ಕೊಟ್ಟರೆ r is equal to 3 ಕೊಡೋಣ ಸೊ r is equal to 3 ಕೊಟ್ಟರೆ ನೋಡಿ 6q plus 3 ಸೊ ನಾನು ಬೆಲೆಯನ್ನು ಆದೇಶ ಮಾಡ್ತಾ ಹೋಗ್ತೀನಿ ಸೊ ಬೆಲೆಯನ್ನು ಆದೇಶ ಮಾಡ್ತಾ ಹೋದ್ರೆ ನೋಡಿ 6q plus 3 ಬೆಲೆಯನ್ನು ಆದೇಶ ಮಾಡಿದ್ರೆ ಬೆಲೆಯನ್ನು ಆದೇಶ ಮಾಡ್ತಾ ಹೋದ್ರೆ ನೋಡಿ ಏನಾಯ್ತು 6 plus 3 9 ಆಮೇಲೆ 12 plus 3 15 ಆಮೇಲೆ 18 plus 3 22 9 15 ಸಂಖ್ಯೆಗಳು ಬೆಸ ಸಂಖ್ಯೆಗಳು ನಂತರ ಇಷ್ಟಿಗೆ ಮುಗಿಯಲ್ಲ ಈಗ ಇಲ್ಲಿ ಇನ್ನು ಎರಡು ಕಂಡೀಷನ್ ನಾವು ನೋಡಬೇಕು ಸೊ r is equal to 4 ನೋಡಿ ಸೊ r is equal to 4 ಆದಾಗ once again a is equal to bq plus r ಆಗಿರುತ್ತೆ ಸೊ a is equal to rq plus 4 where q is equal to 1 2 3 and so on belongs to n ಆಗಿರೋದ್ರಿಂದ ಬೆಲೆ ಕೊಡ್ತೀನಿ ನೋಡಿ 6 1 6 1 ಕೊಟ್ಟರೆ 6 1 6 plus 4 10 6 12 plus 4 16 6 18 plus 4 22 and so on ಇದೆಂತ ಸಂಖ್ಯೆ ಸಮ ಸಂಖ್ಯೆ ಸೊ therefore 6q plus 4 ಒಂದು ಸಮ ಸಂಖ್ಯೆ ಆಯ್ತಾ ಸೊ ಲಾಸ್ಟ್ ಒನ್ ಏನಂದ್ರೆ 5 ಸೊ r is equal to 5 ಆದಾಗ ಸೊ a is equal to bq plus r ಆಗಿರುತ್ತೆ ಸೊ once again a is equal to rq plus 5 so q is equal to 1 2 3 1 2 3 and so on belongs to n ಆಗಿರೋದ್ರಿಂದ ಸೊ ಬೆಲೆ ಕೊಡ್ತಾ ಹೋದ್ರೆ 6 plus 5 11 12 plus 5 17 18 plus 5 23 so therefore rq plus 5 ಒಂದು ಬೆಸ ಸಂಖ್ಯೆ ಸೊ ಹಾಗಾಗಿ ನಾವು ಏನನ್ನು ಪ್ರೂವ್ ಮಾಡಬೇಕಾಗ್ತದೆ ಸೊ 6q plus 1 ನಂತರ 6q plus 1 ಇಲ್ಲಿ ನೋಡಿ 6q plus 1 ಬೆಸ ಸಂಖ್ಯೆ ನಂತರ 6q plus 3 ಬೆಸ ಸಂಖ್ಯೆ ನಂತರ 6q plus 5 ಕೂಡ ಬೆಸ ಸಂಖ್ಯೆ ಸೊ ಈ ಥರ ನಾವು ಪ್ರೂವ್ ಮಾಡ್ತೀವಿ ಸೊ ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ತರಗತಿ ನಾವು ಈ ಒಂದು ವಾಸ್ತವ ಸಂಖ್ಯೆಗಳ ಮೇಲೆ ಈ ಒಂದು ಯೂಕ್ಲಿಡ್ನ ಮಾರಾಟವನ್ನು ನೋಡಿದ್ವಿ ಇದೇ ಥರ ಅದರ ಮೇಲೆ ಒಂದಷ್ಟು ಬಹಳ ಮುಖ್ಯವಾದಂಥ ಲೆಕ್ಕಗಳನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ಇದರ ಮುಂದಿನ ಭಾಗವನ್ನು ನಾವು
ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸೊ 2 ಡನ್.